ಮನೇಲಿ ಗಂಡಸು ಒಬ್ಬ ಇದೀನಿ ಅಂತ ನಿನಗಾಗ್ಲಿ ನಿನ್ ತಂಗಿಗಾಗ್ಲಿ ನೆನಪಿದ್ಯಾ? ಅಲ್ಲ, ನಾನಂದ್ರೆ ಲೆಕ್ಕ ಇಲ್ವಾ? ಏನ್ ನಡೀತು ಅಂತ ಹೇಳ್ದೇನೆ ನಾನು ಜಾಗ ಬಿಡಲ್ಲ. ಅವನಿ ವೇದವತಿ ಅವ್ರ ಮನೆಗೆ ಹೋಗಿದ್ಲು, ನಾನ್ ಹೋಗಿ ಕರ್ಕೊಂಡ್ ಬಂದೆ ಅಷ್ಟೇ. ಅದು ಗೊತ್ತಾಗ್ತಿದೆ, ನನ್ನ ಕಣ್ಣುಗಳು ಹಿಂಗೋಗಿಲ್ಲ, ಗೊತ್ತಾಯ್ತಾ? ಅವನಿನ ಯಾಕೆ ಕರ್ಕೊಂಡ್ ಬಂದೆ ಅಂತ ನಾನು ಕೇಳ್ತಿದ್ದೀನಿ. ಕ್ಯೂ ವೈ ಯಾಕೆ? ನಾವ್ ಅಕ್ಕ ತಂಗಿ ಅಂತ ಗೊತ್ತಾಗೋಯ್ತು. ಏನ? ನೀನ್ ಕೇಳಿಸ್ಕೊಂಡಿದ್ದು ನಿಜಾನೇ. ಇನ್ನೊಂದ್ಸಲಿ ಹೇಳು. ನಾವ್ ಅಕ್ಕ ತಂಗಿ ಅಂತ ಗೊತ್ತಾಗೋಯ್ತು. ಹೇಗ್ ಗೊತ್ತಾಯ್ತು? ಯಾರು ಹೇಳಿದ್ರು? ವೇದವತಿಯವರು ನಂಬುದ್ರಾ? ನಾವೇ ಹೇಳಿದ್ವಿ. ಅವನಿ, ನೀನ್ ರೂಮ್ಗೆ ಹೋಗು. ನಾವ್ ಯಾಕೆ ಹೇಳ್ಬೇಕಾಗ್ ಬಂತು ಅನ್ನೋ ವಿವರಗಳನ್ನೆಲ್ಲ ಆಮೇಲೆ ಎನ್ಕ್ವೈರಿ ಮಾಡ್ಕೊ. ನಮ್ ಬಗ್ಗೆ ನಿಜ ಗೊತ್ತಾಗಿದ್ದಕ್ಕೆ ಮನೆಯಿಂದ ಹೊರಗಡೆ ಬಂದ್ಲು. ಅವನಿ ತುಂಬಾ ನೋವಲ್ಲಿದ್ದಾಳೆ. ಅವನಿಗಿಲ್ಲ ಸಲದ ಮಾತಿನಿಂದ ತೊಂದರೆ ಮಾಡ್ದೆ ಅಂದ್ರೆ ಕಬ್ಬಣ ಕಾಸಿ ನಾಲ್ಗೆ ಮೇಲೆ ಬರೆ ಹಾಕ್ಬಿಡ್ತೀನಿ ಅಷ್ಟೇ. ಎಷ್ಟು ಒಳ್ಳೆ ಡೀಲ್ ಮಿಸ್ ಆಯ್ತು. ನಾನು ಹೇಳಿದ್ರೆ ನಂಬಲಿಲ್ಲ, ನೀವು ಹೇಳಿದ್ರೆ ಹೇಗೆ ನಂಬಿಟ್ರು? ಅದು ಸರಿ, ರಹಸ್ಯ ನೀವೇ ಹೇಳ್ಬಿಟ್ರೆ ಅದ್ರ ಮೇಲೆ ಆಧಾರವಾಗಿ ಬದುಕಿರೋ ನಂತವ್ರು ಏನು ಹೇಳಬೇಕು? ನನಗೋಸ್ಕರ ತಾಳಿ ರಹಸ್ಯ, ಮದುವೆ ರಹಸ್ಯ ಇನ್ನೂ ಬಾಕಿ ಉಳಿದಿದೆ. ಅದನ್ನಾದ್ರೂ ಪರ್ಫೆಕ್ಟ್ ಟೈಮಿಂಗಲ್ಲಿ ಉಪಯೋಗಿಸ್ಕೋತೀನಿ. ನಿಮ್ ಮನ್ಸು ನೋವಲ್ಲಿ ಎಷ್ಟು ಒತ್ತಾಡ್ತಿದೆ ಅಂತ ನನ್ಗೆ ಅರ್ಥ ಆಗ್ತಿದೆ ಅತ್ತೆ. ನೀವ್ ನೋವು ಪಡ್ಬೇಡಿ. ಮುದ್ದು ಮಗ, ಚಿಕ್ಕ ಮಗ ಅಂತ ಪ್ರೀತಿಯಿಂದ ಬೆಳೆಸಿದ್ರಿ, ಇವಾಗ ನಿಮ್ ಎದೆಗೆ ಒದ್ದಿದ್ದಾನೆ. ಚಿಕ್ಕ ವಯಸ್ಸಿಂದ ಶ್ರೀಕರ್ನ ತುಂಬಾ ಮುದ್ದಾಗಿ ಬೆಳೆಸ್ಬಿಟ್ಟಿಯಮ್ಮ. ಶ್ರೀಕರ್ಗ್ ಮಾಡ್ದ ಹಾಗೆ ನನಗಾಗ್ಲಿ ರಾಧಾಕೃಷ್ಣಂಗಾಗ್ಲಿ ಮಾಡಿದ್ಯಾ? ನಿಲ್ಸಿ. ಶ್ರೀಕರ್ ಮಾಡಿದ ಕೆಲಸದಿಂದ ಅರ್ಧ ಸತ್ತು ಹೋಗಿದೀವಿ. ನಿಮ್ ಮಾತುಗಳಿಂದ ಉಳಿದಿರೋ ಪ್ರಾಣನ ತೆಗಿಬೇಡಿ. ನೀವ್ ಯಾವಾಗ್ಲೂ ಹೀಗೆ ತಾತ. ತಪ್ಪು ಮಾಡೋರೊಬ್ರಾದ್ರೆ ಬೈಯೋದ್ ಮಾತ್ರ ನಮ್ಗೆ. ಇನ್ನೊಂದು ಮಾತಾಡದೆ ಎಲ್ರೂ ಒಳಗಡೆ ಹೋಗಿ. ನೋಡಿ, ಪುತ್ರ ರತ್ನ ಬರ್ತಾ ಇದ್ದಾನೆ. ಏನಾಯ್ತು? ಎಲ್ಲರೂ ಸೀರಿಯಸ್ ಆಗಿದ್ದೀರಾ? ಅಮ್ಮನ ಆರೋಗ್ಯ ಏನಾದ್ರೂ ಸರಿ ಇಲ್ವಾ? ಯಾರು ಯಾಕೆ ಮಾತಾಡ್ತಿಲ್ಲ? ಏನೋ ಮೌನ ಹೋರಾಟ ಮಾಡ್ತಿರೋ ಹಾಗೆ. ಸರಿ, ಅವನೇನ್ ಕೇಳಿದ್ರೆ ಅವಳೇ ಹೇಳ್ತಾಳೆ. ಅವನೇ 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 ಅವನಿ ಮೇಡಮ್ ನಮ್ಮ ಮನೇಲಿ ಇಲ್ಲ.
ಸುಜಾತ ಅವ್ರ ಮನೆಗೆ ಹೋಗ್ತೀನಿ ಅಂದಿದ್ಲು. ಹಾಗಾದ್ರೆ ಅಲ್ಲಿಂದ ಇನ್ನೂ ಬಂದಿಲ್ಲ ಅಂತಾಯ್ತು. ಬಂದ್ಲು, ಹೋದ್ಲು. ವಾಟ್? ಅಬ್ಬಬ್ಬಬ್ಬಬ್ಬಬ್ಬ, ನಿನ್ ಪರ್ಫಾರ್ಮೆನ್ಸ್ಗೆ 100ಕ್ಕೆ 100 ಮಾರ್ಕ್ಸ್ ಕೊಟ್ರು ಕಡಿಮೆನೆ ಶ್ರೀಕರ್. ಅವನಿ ಜೊತೆ ಸಹವಾಸ ಮಾಡಿರೋದ್ರಿಂದನೇ ನನ್ ತಮ್ಮ ಹೀಗ್ ಬದ್ಲಾಗಿರೋದು. ಇವತ್ತೇನಾಗಿದೆ ನಿಮ್ಗೆ? ಯಾಕೆಲ್ಲರೂ ಹೀಗೆ ಮಾತಾಡ್ತಿದ್ದೀರಾ? ನಮ್ ಮನೇಲಿ ಯಾರಾದ್ರೂ ತಪ್ಪು ಮಾಡಿದ್ರೆ ಶ್ರೀಕರ್ನ ನೋಡಿ ಬುದ್ಧಿ ಕಲೀರಿ ಅಂತ ಹೇಳ್ತಿದ್ದೆ. ಆದ್ರೆ ನೀನೇ ತಪ್ಪು ಮಾಡಿದ್ರೆ ನನ್ಗೇನ್ ಮಾಡ್ಬೇಕು? ನಾನ್ ತಪ್ಪುನಾ? ತಪ್ಪಲ್ಲ ಕಣೋ, ನಮ್ಮೆಲ್ಲರೂ ನಂಬಿಸಿ ಮೋಸ ಮಾಡಿದೆ. ನಮ್ ನಂಬಿಕೆನ ಕೊಂದು ಹಾಕ್ಬಿಟ್ಟೆ ಕಣೋ. ನಾನೇನ್ ಮೋಸ ಮಾಡ್ದೆ? ಬಾಯ್ ಮುಚ್ಚು. ಅವನಿ ಯಾರು? ಶ್ರೀಕರ್, ಅವನಿ ಯಾರು? ಅನುಮಾನನೇ ಇಲ್ಲ. ನಾನು ಅವನಿನ ಮದ್ವೆ ಮಾಡ್ಕೊಂಡಿರೋ ವಿಷಯ ಎಲ್ಲರಿಗೂ ಗೊತ್ತಾಗಿದೆ. ಅವನಿ ಯಾರು ಅಂತ ಕೇಳ್ತಿದ್ದೀನಲ್ವಾ, ಉತ್ತರ ಕೊಡು. ಅಮ್ಮ, ಅದು ಅವನಿ ನಾನು ಅವನಿಗೆ ತಾಳಿ ಕಟ್ಟಿರೋ ವಿಷಯ ಎಲ್ಲರಿಗೂ ಗೊತ್ತಾಗಿದೆ ಅಂತ ಹೇಳಿದ್ಮೇಲೆ ನಾನು ಸುಳ್ಳು ಹೇಳೋದು ತಪ್ಪಾಗತ್ತೆ. ನಿಜ ಹೇಳ್ತೀನಿ. ಕೇಳ್ತಿದ್ದಾಳಲ್ವಾ, ಹೇಳು. ಅವನಿನ ನಾನು ಇನ್ನು ನೀನು ಎಷ್ಟೇ ಕವರ್ ಮಾಡಿದ್ರು ವೇಸ್ಟೇ ಶ್ರೀಕರ್. ಅವನಿ ಸುಜಾತ ತಂಗಿ ಅಂತ ನಾನ್ ಕಂಡ್ಹಿಡ್ದಿದ್ದೀನಿ. ಮದುವೆ ವಿಷಯ ಬಯಲಾಗೋಯ್ತೇನೋ ಅಂತ ನಾನು ಅವಸರ ಪಡ್ತಿದ್ದೆ. ಥ್ಯಾಂಕ್ ಗಾಡ್. ನಾನು ನಿಮ್ಮಣ್ಣ ನಿಮ್ 3 ಜನನು ಲಾಯರ್ ಆಫೀಸ್ ಹತ್ರ ನೋಡಿದ್ವಿ ಶ್ರೀಕರ್. ಆ ವಿಷಯನ ವಿಡಿಯೋ ಮಾಡಿ ನಾವು ಅತ್ತೆ ಮುಂದೆ ಪ್ರೆಸೆಂಟ್ ಮಾಡಿದೀವಿ. ಅದಾದ್ಮೇಲೆ ಅವನಿ ಬರೋದು, ಅತ್ತೆ ಕೇಳೋದು, ಸುಜಾತ ಬಂದು ಕರ್ಕೊಂಡು ಹೋಗೋದು, ಇದೆಲ್ಲ ನಡೆದಾಯ್ತು. ಸಿನಿಮಾ ಪೂರ್ತಿ ಕ್ಲಿಯರ್ ಆಗಿ ಗೊತ್ತಾಗೋಯ್ತು. ನೀನೀಗೇನೇ ಕತೆ ಹೇಳಿದ್ರು ಪ್ರಯೋಜನ ಇಲ್ಲ. ಅಮ್ಮ, ಅಷ್ಟಕ್ಕೆ ಏನ್ ನಡೀತು ಅಂದ್ರೆ, ಅಲ್ಲಿ ಏನ್ ನಡೀತಾ ಇರ್ಬೋದು? ನನ್ ಮನ್ಸು ಯಾಕೆ ಇಷ್ಟೊಂದು ಭಯದಲ್ಲಿದೆ? ಶ್ರೀಕರ್ ಅವರು ಇನ್ನೂ ಮನೆಗೆ ಬಂದಿರಲ್ಲ, ಅದಕ್ಕೆ ನಡೆದಿರೋದು ಅವ್ರಿಗೆ ಗೊತ್ತಾಗಿರಲ್ಲ. ಅವನಿ ಬಗ್ಗೆ ಎಲ್ಲ ಸುಳ್ಳು ಹೇಳಿ ನಮ್ಮ ಮನೇಲಿ ಇರಿಸ್ಬೇಕಾಗಿರೋಂತ ಅಗತ್ಯ ಏನಿತ್ತು? ಅಮ್ಮ, ಅವನಿನ ಮುರಳಿ ತಂಗಿ ಅಂತ ಕರ್ಕೊಂಡು ಬಂದು ಮನೇಲಿ ಇಟ್ಕೊಂಡಿದ್ದು ತಪ್ಪೆ. ಆದ್ರೆ ನಾನು ಹಾಗೆ ಯಾಕೆ ಕರ್ಕೊಂಡು ಬಂದು ಇಟ್ಕೊಂಡೆ ಅಂದ್ರೆ, ಮಿಸ್ ಆಗಿ ಮದುವೆ ವಿಷಯ ಹೇಳ್ಬಿಡ್ತಾನೋ ಏನು? ನಾನು ಅವನಿನ ಮೊದಲನೇ ನೋಟದಲ್ಲೇ ಪ್ರೀತಿಸ್ದೆ. ಪ್ರೀತಿ ಕತೆ ಶುರು ಮಾಡ್ದ, ಮದ್ವೆವರೆಗೂ ಹೋಗ್ಬಿಡ್ತಾನ? ಮದ್ವೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಅಮ್ಮಯ್ಯ, ಮದ್ವೆ ವಿಷಯ ಹೇಳಲಿಲ್ಲ. ಅವನಿಯವರ ಭಾವನಿಂದ ಅವನಿಗೆ ಆಪತ್ತು ಇದ್ದಿದ್ದಕ್ಕೆ ಮುರಳಿ ತಂಗಿಯಾಗಿ ನಮ್ಮ ಮನೆಗೆ ಕರ್ಕೊಂಡು ಬರ್ಬೇಕಾಗಿ ಬಂತು. ಅಮ್ಮ, ಮದ್ವೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡ್ಯಾ? ಹೇಗ್ ಅನ್ಕೊಂಡೆ? ಅವನಿ ಜಾತಕ
ನಮಗ್ ಸರಿ ಹೋಗುತ್ತಾ? ಸರಿ ಹೋಗಲ್ಲ ಅಲ್ವಾ? ಹಾಗಿದ್ದಾಗ ಹೇಗ್ ಮದ್ವೆ ಆಗ್ತೀಯಾ? ನಮ್ಮ ಹತ್ರ ನಿಜಾನ ಮುಚ್ಚಿಟ್ಟು ತಪ್ಪನ ಮೇಲೆ ತಪ್ಪು ಮಾಡ್ತಾನೆ ಬರ್ತಾ ಇದೀಯಾ. ಯಾವ ಧೈರ್ಯದಿಂದ ಮಾಡಿದೆ ಶ್ರೀಕರ್? ಅಪ್ಪ, ಪರಿಸ್ಥಿತಿಗಳು ಎಲ್ಲರ ಕೈಯಲ್ಲೂ ತಪ್ಪು ಮಾಡಿಸುತ್ತೆ, ಸುಳ್ಳು ಕೂಡ ಹೇಳಿಸುತ್ತೆ. ಯಾರು ಕೂಡ ಇದರಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ನಮ್ಮ ಕುಟುಂಬದಿಂದ ಸುಜಾತ ಅವನಿ ತಂದೆ ತಾಯಿನ ಕಳ್ಕೊಳ್ಳಿಲ್ವಾ? ಆ ವಿಷಯನ ನೀವು ನಮ್ಮ ಹತ್ರ ಮುಚ್ಚಿಡ್ಲಿಲ್ವಾ? ಅದು ತಪ್ಪಲ್ವಾ? ನಾನು ನಿಜಾನ ಹೇಳೋ ಸಮಯಕ್ಕೋಸ್ಕರ ಕಾಯ್ತಾ ಇದ್ದೆ, ಆದ್ರೆ ಅಷ್ಟ್ರಲ್ಲಿ ನಿಮಗೆ ಗೊತ್ತಾಗೋಯ್ತು. ಕಾಲನೇ ಎಲ್ಲ ನಿಜನೂ ಹೊರಗಡೆ ಹಾಕತ್ತೆ ಬಿಡಿ. ಅವನಿ ಅಂತ ಒಳ್ಳೆ ಹುಡುಗಿ ನಿಮ್ ಸೋದರ ಸೊಸೆ ಆಗಿರೋದಕ್ಕೆ ನೀವು ಸಂತೋಷ ಪಡಿ. ಸದ್ಯಕ್ಕೆ ಇದಕ್ಕಿಂತ ಜಾಸ್ತಿ ನನಗೇನು ಹೇಳಕ್ಕಾಗಲ್ಲ. ಶ್ರೀಕರ್ ಒಂದ್ ಹುಡುಗಿನ ಪ್ರೀತಿಸ್ತಿದ್ದಾನೆ ಅಂದ್ರೆ ಅದಕ್ಕಿಂತ ಮುಂಚೆ ಆ ಹುಡುಗಿಗೆ ಸಂಬಂಧಿಸಿರೋ ಜಾತಕದ ಬಗ್ಗೆ ತಿಳ್ಕೋಬೇಕು ಅಲ್ವಾ? ಮತ್ತೆ ಅವನಿನ ಪ್ರೀತಿಸಿದಾನೆ ಅಂತ ಹೇಳ್ತಿದ್ದಾನಲ್ಲ. ಅವನ್ ನಮ್ಗೆ ಪೂರ್ತಿ ನಿಜ ಹೇಳಿರೋ ಹಾಗೆ ಕಾಣ್ತಿಲ್ಲ. ಇನ್ನೂ ಏನು ಬಚ್ಚಿಡ್ತಾ ಇದ್ದಾನ ಅವನು. ಇನ್ನೇನಿರುತ್ತೆ ವಸಂತ ಅವರೇ? ಏನೂ ಇರೋದಿಲ್ಲ ಬಿಡಿ. ಏನ್ರಿ, ಶ್ರೀಕರ್ ಅವನಿ ಮಾಡಿರೋದು ಚಿಕ್ಕ ಮೋಸ ಅಲ್ಲ ರೀ. ಶ್ರೀಕರ್ ಏನೇ ಪ್ರಯತ್ನ ಮಾಡಿದ್ರು ಅವನಿ ನಮ್ಮ ಸೋದರ ಸೊಸೆನೇ ಆಗಿದ್ರು ವಾಪಸ್ ಈ ಮನೆಗೆ ಕರ್ಕೊಂಡ್ ಬರ್ಬಾರ್ದು ರೀ. ಅವನಿ, ಇನ್ನು ನೀ ಮನೆಯೊಳಗೆ ಕಾಲಿಡಕ್ಕಾಗಲ್ಲ. ಊಟ ಮಾಡೋಣ ಬಾ. ನಂಗೆ ಹಸುವಾಗ್ತಿಲ್ಲ ಅಕ್ಕ, ನೀನ್ ಹೋಗ್ ತಿನ್ನು. ನನಗ್ ಮಾತ್ರ ಇಡೀ ಪಾತ್ರೆ ಅನ್ನ ಒಬ್ಬಳೇ ತಿನ್ನೋ ಅಷ್ಟು ಹಸುವಿದೆ. ಹಾಗಲ್ಲ ಅಕ್ಕ, ಅವ್ರ ಕೈಯಾರೆ ಹೊರಗಡೆ ಹಾಕಿಲ್ಲ ಅಂದ್ರು ಮಾತಲ್ಲೇ ಹೊರಗಡೆ ಹಾಕಿದ್ರು. ಇನ್ನೂ ಆ ಮನೆ ಬಗ್ಗೆ ಯೋಚನೆ ಮಾಡೋದು ಅನಾವಶ್ಯಕ. ಯೋಚನೆ ಮಾಡ್ದೆ ಹೇಗಿರೋದಕ್ಕಾಗತ್ತಕ್ಕ? ಇವಾಗೇನು ಶ್ರೀಕರ್ ಫೋನ್ ಮಾಡಿ ಊಟ ಮಾಡು ಅಂತ ಹೇಳಿದ್ರೇನೆ ತಿಂತ್ಯಾ? ಇಲ್ಲ ಅಂದ್ರೆ ಶ್ರೀಕರ್ ಬಂದು ಕೈ ತುತ್ತು ತಿನ್ಸಿದ್ರೆ ತಿಂತ್ಯಾ? ಸರ್ ಫೋನ್ ಮಾಡ್ತಾರೆ ಅಂತ ಏನು ಕಾಯ್ಬೇಡ. ಸರ್ ಕಡೆಯಿಂದ ಇಲ್ಲಿವರೆಗೂ ಫೋನ್ ಬಂದಿಲ್ಲ ಅಂದ್ರೆ ಇನ್ನೇನ್ ಬರಲ್ಲ. ಹೀಗಾಗ್ಬಾರ್ದಲ್ಲ. ನಂಗೆ ತುಂಬಾ ಆಶ್ಚರ್ಯ ಆಗ್ತಿದೆ. ಮಾತಾಡು. ನನಗ್ ಗೊತ್ತಿಲ್ದಿರೋ ರಹಸ್ಯ ಇನ್ನೇನ್ ಇಲ್ವಲ್ಲ ಕದ್ದು ಮುಚ್ಚಿ ಮಾತಾಡೋದಕ್ಕೆ. 4 ಸಮಾಧಾನದ ಮಾತು ಹೇಳ್ತಾನೆ, ಅದನ್ ಮೀರಿ ಇನ್ನೇನು ಮಾಡಲ್ಲ. ಮಾತಾಡೋ. ಹಲೋ, ಹಲೋ. ನಡೆದಿದ್ದೆಲ್ಲ ಈಗಷ್ಟೇ ಗೊತ್ತಾಯ್ತು. ಅಮ್ಮನಿಗೆ ನಾನು ಮೋಸಗಾರನಾಗಿ ಕಾಣಿಸ್ದೆ. ಅದಕ್ಕೆ ಚಿಕ್ಕಂದಿನಿಂದ ಕೈ ತುತ್ತು ತಿನ್ಸಿದ ಆ ಕೈಯಿಂದಾನೆ ಕೆನ್ನೆ ಮೇಲೆ ಹೊಡೆದ್ರು.
ನಾವ್ ಯಾರಿಗೂ ತೊಂದರೆ ಕೊಡ್ಲಿಲ್ಲ, ಮೋಸ ಮಾಡ್ಲಿಲ್ಲ. ಆದ್ರೂ ಕೂಡ ಮೋಸಗಾರರಾಗೋದ್ವಿ. ಹೀಗಾಗತ್ತೆ ಅಂತ ನಾನ್ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ನನ್ನಿಂದ ನೀನ್ ತುಂಬಾ ಕಷ್ಟಪಟ್ಟಿದೀಯ. ನನ್ನ ಕ್ಷಮಿಸು. ಆಗೋಗಿರೋದನ್ನ ನಾವು ಸರಿ ಮಾಡೋದಕ್ಕಾಗಲ್ಲ. ನಡಿಬೇಕಾಗಿರೋದ್ರ ಬಗ್ಗೆ ಯೋಚನೆ ಮಾಡಿ. ಚಿಕ್ಕ ಸೋದರ ಸೊಸೆ ಅಂತ ಗೊತ್ತಾದ್ಮೇಲೆ ಹತ್ರಕ್ಕೆ ಸೇರಿಸ್ಕೊಂತಾರೆ ಅನ್ಕೊಂಡಿದ್ದೆ. ಹೀಗ್ ದೂರ ಮಾಡ್ಬಿಡ್ತಾರೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಇದಕ್ಕೆ ಹೀಗ್ ಮಾಡಿದ್ರೆ ನಾಳೆ ದಿನ ನಮ್ಮ ಮದ್ವೆ ವಿಷಯ ಗೊತ್ತಾದ್ರೆ ಪರಿಸ್ಥಿತಿಗಳು ಹೇಗಿರ್ಬೋದು ಅಂತ ಒಂದ್ಸಲ ಯೋಚನೆ ಮಾಡಿ. ಈ ಕಷ್ಟಗಳಿಂದ ನನ್ನನ್ನು ಹೇಗ್ ಕಾಪಾಡ್ತೀರಾ ಅಂತ ಯೋಚನೆ ಮಾಡಿ. ಅಲ್ಲಿವರೆಗೂ ದಯವಿಟ್ಟು ಫೋನ್ ಮಾಡಬೇಡಿ. ಒಳ್ಳೆ ಕೆಲಸ ಮಾಡ್ದೆ. ಇಲ್ಲ ಅಂದಿದ್ರೆ ಗಂಡನ್ ಮಾತಿಗೆ ಕರ್ಗ್ ಹೋಗ್ತಿದ್ದೆ ನೀನು. ಅವನಿ, ಮಾತಾಡು. ಮನೆಯವರೆಲ್ಲರೂ ನನ್ನ ಶತ್ರುನ ನೋಡ್ದಾಗ ನೋಡ್ತಿದ್ದಾರೆ. ನೀನು ಹೀಗೆ ಮಾಡಿದ್ರೆ ನಾನ್ ತಡ್ಕೊಳ್ಳೋದಿಲ್ಲ. ಏನ್ ಮಾತಾಡ್ಬೇಕು? ಯಾಕೆ ಮಾತಾಡ್ಬೇಕು? ಎಷ್ಟೋ ಕಾಲದಿಂದ ಅವನಿ ತಡ್ಕೊಂಡೇ ಬಂದಿದ್ದಾಳೆ. ಒಂದಿನಕ್ಕೆ ನಿನ್ನಿಂದ ಆಗ್ತಾ ಇಲ್ವಾ? ಅಂದ್ರೆ ನಿನ್ವರ್ಗೂ ಬರೋವರ್ಗೂ ನೋವೇನು ಅಂತ ನಿನಗ್ ಗೊತ್ತಾಗಲ್ಲ ಅಂತಾಯ್ತು. ಹಾಗಲ್ಲ ರೀ, ಅವನ ವಿಷಯದಲ್ಲಿ ನಾನ್ ನೋವು ಪಡೆದಿರೋ ಕ್ಷಣ ಇಲ್ಲ. ನನ್ನ ನಂಬಿ. ಇನ್ನ ನಂಬಲ್ಲ. ನನ್ ತಂಗಿ ಕುರುಡಾಗಿ ನಂಬಿದಾಳೇನೋ, ಆದ್ರೆ ನಾನಂತೂ ನಿಜವಾಗ್ಲೂ ನಂಬೋದಿಲ್ಲ. ನೀನ್ ಇಷ್ಟು ದೊಡ್ಡ ಹೇಳಿ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಅಕ್ಕ, ನೀನ್ ಬಾಯಿ ಮುಚ್ಚು. ಇನ್ನೆಷ್ಟು ಕಾಲ ಸಮರ್ಥಿಸ್ಕೋತೀಯಾ? ಇನ್ ಸಾಕು. ಅಪ್ಪ ಶ್ರೀಕರ್, ನಿನಗೊಂದು ನಮಸ್ಕಾರ, ನಿನ್ ಕುಟುಂಬಕ್ಕೊಂದು ನಮಸ್ಕಾರ. ನಿಮಗ್ ಹತ್ರ ಇರ್ಬೋದಾದ್ರೆ ಆಮೇಲೆ ತುಂಬಾ ದೂರ ಆಗ್ಬೇಕಾಗಿ ಬರುತ್ತೇನೋ ಅಂತ ನಾನ್ ಮೊದ್ಲಿಂದಾನು ನಾನ್ ದೂರವಾಗೇ ಇದ್ದೆ. ನಿಮ್ ಕುಟುಂಬದಿಂದ ನಮ್ಮ ಅಪ್ಪ ಅಮ್ಮನ್ನ ಕಳ್ಕೊಂಡ್ವಿ. ಇವಾಗ ತಂಗಿನ ಕೂಡ ಕಳ್ಕೊಳ್ಳೋದಿಲ್ಲ. ನನ್ ತಂಗಿನಾದ್ರೂ ಬದುಕೋಗ್ಬಿಡಿ, ಬಲಿ ತಗೋಬಿಡಿ. ಏನ್ ಮಾತಾಡ್ತಿದ್ರ ಸುಜಾತ ಅವ್ರೆ? ಅವನಿ ನನ್ನ ಹೆಂಡತಿ. ಅವನಿನ ನಾನ್ ಯಾಕೆ ಕಳ್ಕೊತೀನಿ? ಅವನಿ ನನ್ ಹೆಂಡತಿ. ಅವನಿಗೋಸ್ಕರ ನನ್ ಪ್ರಾಣ ಕೊಡ್ತೀನಿ. ಅವನೀನೇ ನನ್ ಜೀವನ, ಅವನೀನೇ ನನ್ ಸರ್ವಸ್ವ ಅಂತ ನನ್ನ ಹತ್ರ, ನನ್ ತಂಗಿ ಹತ್ರ ಹೇಳೋದಲ್ಲ ಸರ್. ನಿಮ್ಮ ಅಪ್ಪ ಅಮ್ಮನ ಹತ್ರ ಹೋಗಿ ಹೇಳಿ, ಸಮಾಜಕ್ಕೆ ಹೋಗಿ ಹೇಳಿ. ಅವನಿ ಕತ್ತಲ್ಲಿ ನೀನ್ ಕಟ್ಟಿರೋ ತಾಳಿನ ತೋರ್ಸೋ ಧೈರ್ಯ ಇರ್ಬೇಕಾದ್ರೆ ನನ್ ತಂಗಿಗೆ ಫೋನ್ ಮಾಡು. ನನ್ ತಂಗಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋ ಧೈರ್ಯ ಬಂದಾಗ ನನ್ ಮನೆಗ್ ಬಾ. ಇಲ್ಲ ಅಂದ್ರೆ ನನ್ ತಂಗಿಗ್ ಫೋನು ಮಾಡ್ಬೇಡ, ನನ್ ಮನೆ ಹೊಸಲು ಕೂಡ ದಾಟ್ಬೇಡ. ನಿಮ್ ನೋವನ್ನ ನಾನು ಅರ್ಥ ಮಾಡ್ಕೋತೀನಿ. ಆದ್ರೆ ನೀವ್ ಈ ತರ ಮಾತಾಡ್ತಿರೋದು ನ್ಯಾಯವಾಗಿಲ್ಲ. ಇಬ್ಬರು ಸಾವಿಗೆ ಕಾರಣವಾದ ಕುಟುಂಬದಲ್ಲಿ ಹುಟ್ಟಿರೋ ನೀನು ನ್ಯಾಯದ ಬಗ್ಗೆ ಮಾತಾಡಕ್ ಬರ್ಬೇಡ. ನೀನ್ ಊಟ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆ ಮನುಷ್ಯಂಗ್ ಫೋನ್ ಮಾತ್ರ ಮಾಡ್ಬೇಡ. ಇಷ್ಟು ಕಾಲ ಅವನ್ ಮಾಡಿದ ತಪ್ಪುಗಳಿಗೆ ನಿನ್ನ ಜವಾಬ್ದಾರಿಯಾಗಿ ಮಾಡ್ದ. ವೇದವತಿಯವ್ರ ಮುದ್ದಿನ ಮಗ ಅಲ್ವಾ? ನಿನ್ನನ್ನ ಹೊರಗಡೆ ಹಾಕಿದಾಳೆ. ಅವನನ್ನ ಏನ್ ಮಾಡ್ತಾಳೋ ನೋಡೋಣ.